ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಷಿಕ ರಾಶಿ ಜನವರಿ 2024 ತಿಂಗಳ ಭವಿಷ್ಯ. ಜನವರಿ ತಿಂಗಳಲ್ಲಿ ನಿಮಗೆ ರಾಜವೈಭವ ಆರಂಭ. ಏನು ರಾಜವೈಭವ ಅಂದ್ರೆ, ಒಬ್ಬ ಮನುಷ್ಯ, ಒಬ್ಬ ಇಂದಿನ ಕಾಲದಲ್ಲಿ ರಾಜರಿದ್ರು, ಇವತ್ತಿನ ದಿನ ನೀವು ನೋಡ್ತೀರಾ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅವರೆಲ್ಲ ಹೋದಾಗ ಎಷ್ಟು ವೈಭವಗಳಿರುತ್ತೆ. ಹಾಗೆ ನೀವು ನಿಮ್ಮ ಇರುವಂತ ಲೆವೆಲ್ಗೆನೆ ರಾಜನಂತೆ ಬದುಕುವಂತಹ ಯೋಗ ಅನ್ನೋದು ಆರಂಭ ಆಗ್ತಾ ಇದೆ. ಬಂದೇ ಬಿಡ್ತು ನೀವು ಬಯಸಿದಂತಹ ಸುಖದ ದಿನಗಳು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ, ಅದು ಹೇಗೆ ನಿಮ್ಗೆ ಸುಖದ ದಿನಗಳು ಬಂತು, ಏನು ಯಾವ ಗ್ರಹಗಳು ಏನು ಫಲಗಳನ್ನ ಕೊಡ್ತಾರೆ, ಈ ಎಲ್ಲ ವಿಚಾರವನ್ನ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ನಿಮ್ದೇನಾದ್ರೂ ಜನ್ಮ ನಕ್ಷತ್ರ ಆಗಿದ್ರೆ ನೀವೆಲ್ಲ ವೃಷಿಕ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿದಾಗ ನಿಮ್ಗೆ ಜನವರಿ ತಿಂಗಳ ಭವಿಷ್ಯ ಅನ್ನೋದು ಗೊತ್ತಾಗುತ್ತೆ. ಈ ತಿಂಗಳಲ್ಲಿ ನೋಡಿ, 7ನೇ ತಾರೀಕು ಜನವರಿ 2024 ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ 2ನೇ ಮನೆಯಲ್ಲಿ ಸಂಚಾರ. 18ನೇ ತಾರೀಕು ಜನವರಿ 2024 ಶುಕ್ರ ಕೂಡ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ, ದ್ವಿತೀಯ ಭಾವದಲ್ಲಿ ಹೋದಾಗ್ಲೂ ಶುಭ ಫಲ ಕೊಡ್ತಾನೆ. ನಿಮಗೆ ಶುಕ್ರ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ ಇನ್ಕಮ್, ಹಣಕಾಸು ಅನ್ನೋದು 4 ದಿಕ್ಕು ಅಥವಾ 8 ದಿಕ್ಕುಗಳಿಂದ ಹಣ ಬರುತ್ತೆ. ನೀವು ಟ್ಯೂಷನ್ಸ್ ಮಾಡ್ತಾ ಇದ್ರೆ ಆ ಟ್ಯೂಷನ್ಸ್ ಇಂದನೂ ಬರುತ್ತೆ, ಕಾಲೇಜಲ್ಲಿ ಲೆಕ್ಚರಿಂಗ್ ಕೆಲಸ ಮಾಡ್ತಿದ್ರೆ ಅಲ್ಲಿಂದನೂ ದುಡ್ಡು ಬರುತ್ತೆ. ಒಬ್ಬೊಬ್ರಿಗೆ 2, 3 ಸೋರ್ಸ್ ಆಫ್ ಇನ್ಕಮ್ ಮಾಡಿರ್ತೀರಾ. ಕೆಲವರು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಲ್ಲಿಂದನೂ ಕೂಡ ದುಡ್ಡು ಬರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೆಲ್ತ್ ಅಂಡ್ ವೆಲ್ತ್ ಎರಡು ಇಂಪಾರ್ಟೆಂಟು. ಹೆಲ್ತ್ ವೆಲ್ತ್ ಇದ್ದಾಗ ಹ್ಯಾಪಿನೆಸ್ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಉತ್ತಮವಾದ ಆರೋಗ್ಯ ಮತ್ತು ಉತ್ತಮವಾದ ಧನ ಪ್ರಾಪ್ತಿಯಾದಾಗ ಸಂತುಷ್ಟತೆ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಹೊಸ ಹೊಸ ಬಟ್ಟೆಗಳನ್ನ ಖರೀದಿ ಮಾಡುವಂಥದ್ದು, ನೀವು ಒಬ್ಬ ರಾಜನಂತೆ ಅಥವಾ ನೀವು ಸ್ತ್ರೀ ಜಾತಕರಾದ್ರೆ ಒಬ್ಬ ರಾಣಿಯಂತೆ ಜೀವನವನ್ನ ನಡೆಸ್ತೀರಿ. ನಿಮ್ಮ ಕುಟುಂಬ ಸಂತುಷ್ಟವತೆಯಾಗಿ ಇರುತ್ತೆ. ನಿಮಗೆ ಮ್ಯೂಸಿಕ್ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. 2ನೇ ಮನೆಯಲ್ಲಿ ಶುಕ್ರ ಇದ್ದಾಗ, 2ನೇ ಮನೆ ಎಂದಾಗ ವಾಕ್ಸ್ಥಾನ ಅಂದ್ರೆ ನೀವು ಮಾತಾಡುವಂತಹ ಕಲೆ. ಕೆಲವರು ಭಾಷಣ ಮಾತುಗಳಿಂದನೇ ಧನ ಸಂಪಾದನೆ ಮಾಡ್ತಾರೆ. ಈಗ ಟಿವಿಲಿ ನೋಡಿ ಆಂಕರ್ಸ್ ಅಲ್ಲೂ ಅವ್ರು ಭಾಷಣ ಮಾಡೋದು, ಕೆಲವರು ಕಾಮಿಡಿ ಮಾಡ್ತಾರೆ, ಅಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ. ನಿಮಗೆ ಸ್ಪೀಕಿಂಗ್ ಎಬಿಲಿಟಿ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ನನಗೆ ಗುರುಜಿ ನಾನು ಜಪಾನ್ ಭಾಷೆ ಕಲಿತಿದ್ದೀನಿ, ಇಂಗ್ಲಿಷ್ ಭಾಷೆ ಕಲಿತಾ ಇದ್ದೀನಿ, ಫ್ರೆಂಚ್ ಕಲಿತಾ ಇದ್ದೀನಿ, ನೀವೆಲ್ಲ ಈ ಭಾಷೆಗಳೆಲ್ಲ ಚೆನ್ನಾಗಿ ಪಾರಂಗತರಾಗ್ತೀರಿ, ವಿದೇಶದಲ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂತೀರಾ. ಇದು ವಿವಾಹ ಸಮಯ ಕೂಡ ಆರಂಭ ಆಗ್ತಾ ಇದೆ. ಅವಿವಾಹಿತರಿಗೆ ಅತ್ಯಂತ ಶುಭ ಸುದ್ದಿ. ಜನವರಿ ನೋಡಿ, ಹೊಸ ವರ್ಷ ಆರಂಭ ಆಯಿತು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಿಮ್ಗೆಲ್ಲ. ಮತ್ತು ವಿವಾಹ ಸಮಯ ಕೂಡ ಬಂದಿದೆ. ವಿವಾಹ ಸಮಯ ಬಂದಾಗ ವಿವಾಹ ಅಂತೂ ಆಗ್ಬಿಡುತ್ತೆ. ಆದ್ರೆ ವಿವಾಹ ಆಗೋಕ್ಕಿಂತ ಮುಂಚೆ ನೀವು ಎಚ್ಚರಿಕೆ ವಹಿಸಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಹೊಂದ್ಕಂತಾರ ಇಲ್ವಾ ಅಂತ ಜಾತಕ ಇಬ್ಬರದು ವಿಶ್ಲೇಷಣೆ ಮಾಡಿಸ್ಬೇಕು. ನಿಮಗೆ ಸಿಗುವಂತಹ ವರ ಎಂಥವರು, ಅವರ ಆಯುಷ್ ಹೇಗಿದೆ, ಆರೋಗ್ಯ ಹೇಗಿದೆ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲನೂ ಕೂಡ ನೀವು ಮ್ಯಾಚಿಂಗ್ ಮಾಡಿಸ್ಬೇಕು. ಬರೀ ಸಾಲಾವಳಿ ನೋಡಿ ವಿವಾಹ ಆಗಬಾರ್ದು. ನಿಮಗೆ ಒಳ್ಳೆ ಆಭರಣಗಳು, ರತ್ನ ಇವೆಲ್ಲ ಈಸಿಯಾಗಿ ನಿಮ್ಮ ಹತ್ರ ಬರ್ಬೋದು. ಯಾರಾದ್ರೂ ಗಿಫ್ಟ್ ನಿಮಗೆ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಸಂತೋಷ ಅನ್ನೋದು ನಿಮ್ಮ ಸಂಗಾತಿಯಿಂದ ಪ್ರಾಪ್ತಿಯಾಗುತ್ತೆ. ನೀವು ವಿವಾಹ ಆಗಿದ್ರೆ, ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯಿಂದ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಯಿಂದ ನಿಮ್ಮ ವಿವಾಹ ಜೀವನದಲ್ಲಿ ಸುಖ ಅನ್ನೋದು ಸಿಗುತ್ತೆ. ಇನ್ನು ಕೆಲವರಿಗೆ ತಮ್ಮ ಕುಟುಂಬದಿಂದ ಬೇರೆ ಕಡೆ ದಾಂಪತ್ಯ ಸುಖವನ್ನ ಅನುಭವಿಸುವಂತಹ ಸಮಯ ಕೂಡ ಪ್ರಾರಂಭ ಆಗಿದೆ. ಕೆಲವರಿಗೆ ಅದನ್ನ ಯಾವ ರೀತಿನಾದ್ರೂ ನೀವು ತಿಳ್ಕೋಬಹುದು. ಆಮೇಲೆ ಈಗ ಬುಧ ಕೂಡ 2ನೇ ಮನೆ, ನಿಮ್ಗೆ ಶುಕ್ರ ಮಹಾದಶೆ, ಬುಧ ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಬುಧ 2ನೇ ಮನೆ, ಬುಧ ಎಷ್ಟನೇ ಮನೆ ಅಧಿಪತಿ ನಿಮಗೆ? ವೃಷಿಕ ರಾಶಿಯವರಿಗೆ. ಅಂದ್ರೆ ಬುಧ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ 2ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಏನಾದ್ರೂ ಮಾರಕಾಧಿಪತಿ ದಶೆ ಅದು ನಿಮ್ಮ ಜಾತಕದಲ್ಲಿ ಏನಾದ್ರೂ ಅದ್ರ ಜೊತೆಗೆ ಸಂಬಂಧ ಉಂಟಾಗ್ಬಿಟ್ರೆ ಕೆಲವರಿಗೆ ಮರಣ ಭಯ ಕೂಡ ಇರುತ್ತೆ. ಎಚ್ಚರ. ಮತ್ತೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆಯನ್ನ ಹೊಂದುತ್ತೀರಾ.
ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮಗೆ ನಿಜವಾದಂತಹ ಒಳ್ಳೆ ಸ್ನೇಹಿತರು ನಿಮಗೆ ಪ್ರಾಪ್ತಿ ಆಗ್ತಾರೆ. ನಿಮಗೆ ಧನ ಲಾಭನೂ ಕೂಡ ಆಗುತ್ತೆ. ಯಾವ ವಿಚಾರದಲ್ಲಿ ಧನ ಲಾಭ ಆಗುತ್ತೆ ಅಂದಾಗ ನಿಮಗೆ ಚಿನ್ನದ ವ್ಯಾಪಾರದಲ್ಲಿ ಧನ ಲಾಭ, ಅಕೌಂಟೆಂಟ್ಗಳಿಗೆ ಧನ ಲಾಭ, ಜ್ಯುವೆಲರಿ ಶಾಪ್, ಮದ್ಯ ವ್ಯಾಪಾರಸ್ಥರು, ಆಯಿಲ್ ವ್ಯಾಪಾರಸ್ಥರು, ಫ್ಯಾನ್ಸಿ ಸ್ಟೋರ್ಸ್ ಇವರೆಲ್ಲರಿಗೂ ಕೂಡ ಧನ ಲಾಭ ಉಂಟಾಗುತ್ತೆ. ಮತ್ತೆ ನೀವೇನೋ ಅಕೌಂಟೆಂಟ್ ಆಗಿದ್ರೆ ಯಾವ್ದನ್ನ ಪುಸ್ತಕ ಪಬ್ಲಿಷ್ ಮಾಡ್ಬೇಕಂದ್ರೆ ಮಾಡ್ಬೋದು. ಆಡಿಟರ್ಗಳಿಗೆ ಒಳ್ಳೆ ಸಮಯ, ಡಾಕ್ಟರ್ಗಳಲ್ಲಿ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಸಮಯ, ಯಾರು ಫಿಲಂ ಆಕ್ಟರ್ಗಳಲ್ಲಿ ಕಾಮಿಡಿ ಮಾಡ್ತಾರೆ ಅಂತಹ ಆಕ್ಟರ್ಗಳಿಗೂ ಕೂಡ ಒಳ್ಳೆ ಸಮಯ ಅನ್ನೋದು ಆರಂಭ ಆಗಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಆಮೇಲೆ ನಿಮಗೆ ನಿಜವಾದಂತಹ ಸ್ನೇಹಿತರು ಸಿಗುವಂಥದ್ದು, ಬಿಸ್ನೆಸ್ ಅನ್ನೋದು ಗ್ರೋತ್ ಆಗುತ್ತೆ, ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುವಂಥದ್ದು. ನೀವು ಏನೇನು ವಿಚಾರ ಇರ್ತೀರೋ ಎಲ್ಲ ವಿಚಾರದಲ್ಲೂ ಸಫಲತೆಯನ್ನು ಹೊಂದುತ್ತೀರಿ. ನಿಮ್ಮ ಎದುರುಗಡೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುತ್ತೆ. ಯಾರಿಗೆ ಮಕ್ಕಳಾಗಿಲ್ಲ ಅಂತ ಹೆಣ್ಮಕ್ಳು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂಥವ್ರು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಕೂಡ ಇದೆ. ನಿಮಗೆ ತುಂಬಾ ವರ್ಷದಿಂದ ಇರುವಂತ ಆರೋಗ್ಯ ಸಮಸ್ಯೆ ಕೂಡ ಸುಧಾರಣೆ ಆಗುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ. ನೀವು ಜನಪ್ರಿಯರಾಗ್ತೀರಿ. ನೇಮ್ ಅಂಡ್ ಫೇಮ್, ನಿಮಗೆ ಪ್ರಸಿದ್ಧಿ ಆಗ್ತೀರಿ. ಗೌರವಗಳು ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಒಂದು ಆರ್ಗ್ಯುಮೆಂಟ್ ಇದ್ರೆ ಅಥವಾ ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರಲ್ಲಿ ನಿಮಗೆ ಗೆಲುವು ಅನ್ನೋದು ಖಂಡಿತವಾಗ್ಲೂ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಕೆಲವರು ಅಂತೂ ವಕೀಲರಾಗಿದ್ರೆ ಏನಾದ್ರೂ ನೀವು ಜಡ್ಜ್ ಆಗ್ಬೇಕು ಅಂತ ಪ್ರಯತ್ನಗಳು ಮಾಡ್ತಾ ಎಕ್ಸಾಮ್ಗಳು ಏನಾದ್ರು ಬರಿತಾ ಇದ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಜಡ್ಜ್ ಆಗುವಂತಹ ಯೋಗ ನಿಮಗೆ ಕಾಣಿಸ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ನೀವು ಈ ಸಮಯದಲ್ಲಿ ಕರೆಕ್ಟಾಗಿ ಡಿಸಿಷನ್ ಮಾಡ್ತೀರಾ. ಯಾಕಂದ್ರೆ ಮನುಷ್ಯ ಪ್ರತಿಯೊಬ್ಬರು ಕೂಡ ಡಿಸಿಷನ್ ಕರೆಕ್ಟಾಗಿ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವ್ದಾರ ಸರಿಯಾಗಿ ನಿರ್ಣಯ ಮಾಡುವಂತಹ ಕೆಪಾಸಿಟಿ ಕೂಡ ನಿಮ್ಗೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಬಂದೇ ಬಿಡ್ತು ನೀವು ಬಯಸಿದ ಸುಖದ ದಿನಗಳು. ಕಾಯ್ತಾ ಇದ್ರಿ, ನಾನು ಜಡ್ಜ್ ಆಗ್ತೀನಾ, ನನಗೆ ಒಳ್ಳೆ ಟೈಮ್ ಬರುತ್ತಾ, ಪ್ರಮೋಷನ್ ಆಗುತ್ತಾ, ನನಗೆ ಮಕ್ಕಳಾಗ್ತಾರ ಇಲ್ವಾ, ನೋಡಿ ಇವೆಲ್ಲ ರಾಜವೈಭವದಂತಹ ಜೀವನವನ್ನ ನೀವು ಜನವರಿ ತಿಂಗಳಲ್ಲಿ ನಡೆಸ್ತಾ ಹೋಗ್ತೀರಾ. 2ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಮಾತಾಡ್ಬೇಕಾದ್ರೆ ತುಂಬಾ ಶಾರ್ಪ್ ಆಗಿ ಮಾತಾಡ್ಬೇಡಿ. ಬೇರೆಯವ್ರಿಗೆ ಮನಸ್ಸು ನೋವಾಗೋ ತರ ಮಾತಾಡ್ಬೇಡಿ. ಒಂದ್ಸಲ ಮಾತಾಡ್ಬಿಟ್ರೆ ಮತ್ತೆ ನಾವು ಮಾತಾಡೋದಂತ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಆದ್ರೂ ನಿಮ್ಗೆ ಶುಕ್ರ ಬುಧ ಇರೋದ್ರಿಂದ ಬಹಳ ಜಾಣ್ಮೆಯಿಂದನೇ ಕೂಡ ಈ ತಿಂಗಳು ಮಾತಾಡ್ತೀರಾ ಅನ್ನುವಂತಹ ವಿಚಾರ ಕೂಡ ಕಂಡು ಬರ್ತಾ ಇದೆ. ಇನ್ನು ಸೂರ್ಯ 3ನೇ ಮನೆಯಲ್ಲಿ ಸಂಚಾರ 14ನೇ ತಾರೀಕು ಜನವರಿ 2024 ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಸೂಪರ್ ಫಲವನ್ನ ಕೊಡ್ತಾನೆ. ನೀವೇನೋ ರಾಜಕಾರಣದಲ್ಲಿದ್ರೆ ರಾಜಕೀಯದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ ಜನವರಿ 2024. ಯಾರಾದ್ರೂ ಈಗ 2024 MP ಎಲೆಕ್ಷನ್ಗೆ ನಿಲ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮ ಪಕ್ಷದ ವರಿಷ್ಠರನ್ನ, ಯಾರು ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರೆ ಅಥವಾ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅಂತವ್ರನ್ನ ಭೇಟಿ ಮಾಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಬಂದು ನಿಮಗೆ ಟಿಕೆಟ್ ಕೂಡ ಕೊಡುವ ಚಾನ್ಸಸ್ ಕೂಡ ಇರುತ್ತೆ. ಯಾರು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೆ ಪೋಸ್ಟು, ಪ್ರಮೋಷನ್ನು ಇವೆಲ್ಲ ಸಿಗುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಯಾರು ಡಾಕ್ಟರ್ಗಳಿದ್ದೀರಿ ನಿಮಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ. ನಿಮಗೆ ಎಲ್ಲಾ ವಿಚಾರದಲ್ಲೂ ಗೆಲುವು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಪ್ರೆಸಿಡೆಂಟ್ ಆಗಿರ್ತೀರಿ ಕೆಲವು ಕಂಪ್ನಿಗಳಲ್ಲಿ, ಕೆಲವು ಅಡ್ಮಿನಿಸ್ಟ್ರೇಟರ್ಗಳಾಗಿರ್ತೀರಿ, ಕೆಲವರು ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ತೀರಿ, ಕೆಲವರು ಪೊಲಿಟಿಷಿಯನ್ಸ್ ಆಗಿರ್ತೀರಿ, ಇವರೆಲ್ಲರಿಗೂ ಕೂಡ ಒಳ್ಳೆಯ ಸಮಯ. ಆಮೇಲೆ ಯಾರ್ಯಾರು ದೇವಸ್ಥಾನದಲ್ಲಿ ಮೂಲ ದೇವರನ್ನ ಪ್ರಾರ್ಥನೆ ಮಾಡುವಂತಹ ಪುರೋಹಿತರಿಗೂ ಕೂಡ ಸಮಯ ಅನ್ನೋದು ಉತ್ತಮವಾದ ಸಮಯ ಅನ್ನೋದು ಆರಂಭ ಆಗಿದೆ. ಯಾಕಂದ್ರೆ ಕೆಲವರೆಲ್ಲ ಧರ್ಮಾಧಿಕಾರಿಗಳಿರ್ತೀರಿ, ಕೆಲವು ದೇವಸ್ಥಾನಗಳನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತೀರಿ, ನಿಮಗೂ ಕೂಡ ಸಮಯ ಉತ್ತಮ ಆಗಿದೆ. ನಿಮ್ಮ ಬ್ರೈಟ್ನೆಸ್, ನಿಮ್ಮ ಹೆಸರು 4 ಕಡೆ ಹರಡುತ್ತೆ. ನಿಮ್ಗೆ ಒಂದು ಪವರ್ ಅನ್ನೋದು ಬಂದೇ ಬರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಯಾಕಂದ್ರೆ ರಾಜನಂತೆ ಜೀವನ ಮಾಡಬೇಕು ಅಂದಾಗ ಪವರ್ ಬೇಕು, ದುಡ್ಡು ಕೂಡ ಬೇಕು, ಎರಡು ಕೂಡ ಬರುವ ಯೋಗ ವೃಶ್ಚಿಕ ರಾಶಿಯವರಿಗೆ ಬಂದೇ ಬಿಡ್ತು. ಆಮೇಲೆ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಆಗ್ಬಹುದು. ಸುಖದ ಕೊರತೆ ಜಾಸ್ತಿ ಹೆಚ್ಚಾಗದಾಗ
ಸುಖದ ಕೊರತೆ ಉಂಟಾಗ್ಬೋದು ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಮತ್ತೆ ಪಂಚಮ ಭಾವದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ನೀವೇನಾದ್ರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೇ ಯಾರನ್ನೋ ಪ್ರೀತಿಸಿ ಲವ್ ಮಾಡುವಂಥದ್ದು ಅಥವಾ ನಿಮ್ಮ ಅನ್ಯ ಜಾತಿ ಅನ್ಯ ಧರ್ಮದ ಜೊತೆಗೆ ಸಂಪರ್ಕಗಳು ಉಂಟಾಗುವ ಸಾಧ್ಯತೆಗಳಿದೆ. ಅದನ್ನೇ ಅರೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ. ಕೆಲವರು ವಿವಾಹನೂ ಕೂಡ ಬೇರೆ ಯಾವುದೋ ದೇಶದವ್ರನ್ನ ಅಥವಾ ಬೇರೆ ಯಾರನ್ನೋ ನೀವು ಮದುವೆ ಆಗಿ ತುಂಬಾ ಸಂಸಾರ ಜೀವನದಲ್ಲೂ ಕೆಲವರು ಕಷ್ಟ ಅನುಭವಿಸ್ತಾ ಇರೋರು ನಿಮ್ಮ ಪತಿ ಪತ್ನಿ ಇಬ್ಬರ ಜಾತಕವನ್ನ ತೋರಿಸಿ ಏನಾದ್ರೂ ಪರಿಹಾರ ಮಾಡ್ಕೋಬಹುದಾ ಅಂತ ನೀವು ಪ್ರಯತ್ನ ಪಟ್ಟು ಪರಿಹಾರಗಳನ್ನು ಕೂಡ ಮಾಡ್ಕೋಬಹುದು. ಇನ್ನು 6ನೇ ಮನೆಯ ಅಧಿಪತಿಯಾದಂತಹ ಮಂಗಳ ಗ್ರಹ 2ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಯಾರ್ಯಾರು ಎಲೆಕ್ಟ್ರಿಕಲ್ ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಅಂದ್ರೆ ನೀವು ಈಗ ಡಾಕ್ಟರ್ ಆಗಿದ್ದೀರಾ, ಮನೆಯಲ್ಲೇನೆ ಕ್ಲಿನಿಕ್ ನಡೆಸ್ತಾ ಇದ್ದೀರಾ, ಒಳ್ಳೆ ಧನ ಲಾಭ ಆಗುತ್ತೆ. ನೀವು ಅಡ್ವೊಕೇಟ್ಗಳಾಗಿದ್ದೀರಾ, ಜನಗಳಿಗೆ ಸರ್ವಿಸ್ ಎಲ್ಲಿ ಕೊಡ್ತಾ ಇದ್ದೀರಾ, ನಿಮ್ಮ ಮನೆ ನಿಮ್ಮ ಕುಟುಂಬದಿಂದನೇ ನೀವು ಸರ್ವಿಸ್ ಅನ್ನ ಕೊಡ್ತಾ ಇದ್ದೀರಾ, ಅಂತಹ ಸರ್ವಿಸ್ ಕೆಲಸ ಮಾಡುವಂತವ್ರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಶುಕ್ರ ಸಪ್ತಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀಯಿಂದ ಕೂಡ ಕೆಲವರಿಗೆ ಇದು ಮಾರಕಾಧಿಪತಿ ದಶೆ ಶುಕ್ರನ್ ಏನಾದ್ರು ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಮರಣ ಭಯ ಕೂಡ ಇರುತ್ತೆ ಅನ್ನುವಂತಹ ವಿಚಾರ ತಿಳಿಸ್ಬೋದು. ಇನ್ನು ಅಷ್ಟಮಾಧಿಪತಿಯಾದಂತಹ ಬುಧ ನಿಮ್ಮ ದ್ವಿತೀಯ ಭಾವದಿಂದ ಅಷ್ಟಮ ಭಾವನ ನೋಡೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನಲಾಭವನ್ನ ಕೊಡ್ತಾನೆ. ಇನ್ನು 10ನೇ ಮನೆಯ ಅಧಿಪತಿಯಾದಂತಹ ಸೂರ್ಯ 3ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ 10ನೇ ಮನೆ ಅಂದಾಗ ಗೌರವ, ರೆಸ್ಪೆಕ್ಟ್, ಪ್ರಮೋಷನ್ ಇದು ನಿಮ್ಮ ಕರ್ಮವನ್ನ ತೋರಿಸುತ್ತೆ. ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಪ್ರಮೋಷನ್ ಆಗುವಂಥದ್ದು, ಗೌರ್ಮೆಂಟ್ ಅಲ್ಲಿ ನಿಮಗೆ ಕಳ್ಕೊಂಡಿರುವಂತಹ ಅಧಿಕಾರವನ್ನ ಮತ್ತೆ ನೀವು ಕಳ್ಕೊಳ್ಳುವಂಥದ್ದು, ನಿಮ್ಮ ಅತ್ತೆ ಅಥವಾ ನಿಮ್ಮ ಮಾವನಿಂದ ನಿಮಗೆ ಅನುಕೂಲಗಳು ಆಗುವಂಥದ್ದು, ನಿಮಗೆ ಸ್ಟೇಟಸ್ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ನಾನು ವೃಶ್ಚಿಕ ರಾಶಿ ಜನವರಿ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೇನ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಆಗ ಅನೇಕ ಜನಗಳಿಗೆ ನೀವು ಜ್ಯೋತಿಷ್ಯದ ವಿಚಾರವನ್ನ ಹಂಚದಂಗಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ ಸಮೃದ್ಧಿ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.